ನಿನ್ನ ದೇಹಕ್ಕೆ ನಾನು ಬಾಧ್ಯಳಾದ ಕಾರಣ ನಿನ್ನ ಸರ್ವ ವಿಚಾರವು ಎನ್ನ ಮುಂದೆ ತಿಳಿಸಬೇಕು. ಪತಿದೇವ, ತಿಳಿಸು ನಿನ್ನ ಪಯಣದ ವಿಚಾರವ. ಹೋಗುವ ಮಾರ್ಗಕ್ಕೆ ಹೆಕ್ಕ ಕಟ್ಟಬೇಡ. ಈ ಸಂಗತಿಯನ್ನು ಹೇಳಬೇಕು. ಸುಮ್ಮನೆ ನೀನು ಬಂದದಾರಿ ಹಿಡಿಕಂತೆ ದೇವಂತೆ. ನಿನ್ನ ಸತಿಯಾದ ಎನ್ನ ಮಾತಿಗೆ ಬೆಲೆ ಇಲ್ಲವೇನಲ್ಲ. ಅದೆಷ್ಟು ಮಾತ್ರ ಸತಿಯ ಮಾತು ಕೇಳದೆ ಮತ್ತಾರ ಮಾತು ಕೇಳಬೇಕು. ಆದರೆ ಕೇಳುವುದು ಸಮಯವಲ್ಲ. ಅಂತ ಏನು ಕೇಳೋ ಚೆನ್ನಾಗಿ ಹೇಳು. ಎಷ್ಟು ಹೇಳಿದರು ನ್ಯಾಯವಲ್ಲ. ಇದು ಒಲಿತಲ್ಲ, ಇಲ್ಲ ಒಲಿತಲ್ಲ, ಇಲ್ಲ ಇದು ಸರಿಯಲ್ಲ. ಅದು ಕೆಲಸಬಾರದು ಕಾರ್ಯವಿರುವುದು. ನಿನಗೆ ಕರ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವನು ನಿನ್ನ ಪಯಣದ ವಿಚಾರವನ್ನು ತಿಳಿಸು ಕಾಂತ ಗುಣವಂತ. ಹಾಗಾದ್ರೆ ಹೇಳ್ತೀನಿ ಕೇಳು. ಚೆನ್ನಾಗಿ ಹೇಳುತ್ತೀಯ. ಈ ಲಂಕ ನಗರಕ್ಕೆ ಶಂಕ ಇಲ್ಲದೆ ಯೋಧರ ದೂರದಲ್ಲಿ ಕೂಡಿರುವ ರಂಗ ಕಾರ್ಯಣ್ಯದ ದಶರಥ ಪುತ್ರರಾದ ರಾಮ ಲಕ್ಷ್ಮಣ ಎಂಬ ಹುಡುಗರು ಆದರೆ ಅವರು ರಾಮನ ಹೆಂಡತಿ ಸೀತಾ ಎಂಬವಳು ಆದ ಕಾರಣ ದಂಡ ಕಾರ್ಯಣ್ಯದ ತರಲೆ ಆ ಮಂಡಲಾದಿ ಪರಮಣ್ಣ
ನೀಗಿ ಕಂಡದ ಒಂದು ಕಡೆ ಹಾವನ ಪಡೆದು ಎಲ್ಲಾದ ಸೀತಾಯನ್ನು ತರಬೇಕು ನಾನೇ ಹಿಡೀಗೆ ಬಂದು ಸಾರಿ ಈ ದೇವಿಯು ಮಹಾ ಪತಿರತಿನಲ್ಲ, ಆದರೆ ಅವಳನ್ನು ಈ ರೀತಿ ಕಾಡುವುದು ನಿನಗೆ ತರವಲ್ಲ. ಯಾಕಕ್ಕೆ ತರವಲ್ಲ ಹೇಳ್ಬಿನಿ ಕೇಳು. ಅದನ್ನ ಚೆನ್ನಾಗಿ ಹೇಳು. ಅವಳ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಕಾಂತ ಗುಣವಂತ. ಹೇ ಮಚ್ಚ ಕೆಂಗಳೇ, ಸ್ವಚಿತ್ತದಿಂದ ನಾಂತೆರಳ ಕಾಲಕ್ಕೆ ಹಚ್ಚರವಂತೆ ಹುಚ್ಚ ಮಂಡ ನಿನ್ನಂತಾರು ಕರೆಸಿದರು. ನಿನ್ನ ಪಾಪ ಪುಣ್ಯಗಳ ಪುರಾಣಗಳ ಕೇಳಕ್ಕೆ ಇದು ರಾಣಿ ನಿವಾಸವಲ್ಲ, ರಾಜಸ್ಥಾನವು. ಈ ಸ್ಥಾನದಲ್ಲಿ ರಾಜ ನುಡಿದಿದ್ದೇ ನುಡಿದಿದ್ದೇವೇನು? ಇದು ಅಲ್ಲದೆ ನಾವೇನು ಮೊದಲ ಅವರನ್ನ ಕೆಣಕಲಿಲ್ಲ. ಅವರ ರಾಜ್ಯಕ್ಕೆ ಹೋಗಿ ಮೋಸ ಮಾಡಿ ರಾಮನ ಹೆಂಡತಿ ಸೀತೆಯನ್ನು ತರಲಿಕ್ಕೆ ಬಯಸಲಿಲ್ಲ. ಯಕ್ಕೋಚಿತ ನರರು ನಮ್ಮ ರಾಜ್ಯಕ್ಕೆ ಬಂದು ನಮ್ಮೊಡನೆ ಕಲಹಳ ಬೆಳೆಸಿ ನನ್ನ ಸಂಬಂಧರನ್ನು ಕೊಲ್ಲಿದ ಬಳಿಕ ಈ ಜನಾರ್ದನ ಹೋಗಿ ರಾಮನ ಹೆಂಡತಿ ಸೀತೆಯನ್ನು ತರಲಿದ್ದಾರೆ. ಬಾಪುರೇ ಮೂರು ಮೂರ್ತಿಗಳಿಗೆ ಮೀರಿದ ವೀರ ರಾವಣಾಸುರ ನಮ್ಮ ನಾಮ ಅದಕ್ಕೆ ನಾನೇ ಇಲ್ಲಿ ಒಂದು ಸಾರಿ. ಅಹೋ ಪ್ರಿಯ, ಆಕೆಯು ಮಹಾಪತಿರತೆಯು. ಅವಳ ಶ್ರೇಷ್ಠ ಮಣಿಗಳನ್ನು ಕಾಣುವುದು ನಿನಗೆ ತಕ್ಕರಡತಿಯಲ್ಲ. ಅಹೋ ಕಾಂತ, ಎಲ್ಲರ ಹೆಣ್ಣು ಮಗಳಂತೆ ಆ ಸೀತೆ ದೇವಿಯನ್ನು ತಿಳಿದು ಅವಳ ಗೋಷ್ಠಕ್ಕೆ ಎಷ್ಟು ಮಾತ್ರ ಹೋಗಬೇಡ ಕಾಂತ, ಮಹಾಮತಿವಂತ. ಅಹೇ ರಮಣಿ ಎನ್ನು ಮೋಹನಾಭರಣಿ ಕಾಂತ, ಯಕ್ಷ ಸಿದ್ಧ ಸಾಧ್ಯ ಕಿನ್ನರ ಕಿನ್ಪುರುಷಾದಿಗಳಲ್ಲೆಲ್ಲ ಕೂಡ ಹೆತ್ತ ಮಾಡಿ ಕೆತ್ತರಂತೆ ನಾರೇ ಮಣಿ ಕೃತ್ಯಲ್ ಗಂಟಲ ಗಾಣನಂ ತಪ್ಪೋ ಚಕ್ರದಿಕ ದಿಗ್ಪದಗಳಂ ಸತಬಡಿ ಮರಿಕಟಕ ಸಮ ಬೇರೆಂಡನೆಂದು ಬೆರದವನ್ನು ನಡೆಸುವ ಕಾರ್ಯಕ್ರಮದ ಮುಂದೆ ಇಂಥ ಹಳೆಯ ಸುದ್ದಿಯನ್ನ ಮುಂದೆ ಹೇಳಬೇಡ. ಲಲಿತಾಮಣಿ, ಚಾತುರ್ಯ ಮತೀತಳಾದ ಸೀತೆ ಎಂಬಳು ಮಹಾಪತಿವ್ರತ ಆದರೆ ಆ ಸತಿಯ ದೋಷವು ಎಲ್ಲಿಗೆ ಬಂದರೆ ಬರಲಿ. ಹೇಳುವುದಕ್ಕೆ ನೀನ್ಯಾರು ನಾರಿ ಮದನ ಕಡಾರಿ ತಡ ಮಾಡಿದ ಲಂಕಾದ್ರಿನ ಧಾರಿ.
ಸೀತಾ ಅಹೋ ರಾಮ ಸೀತಾ ಬರೋದು ಅರ್ಜೆಂಟು. ನಿನಗೆ ಕರ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಆ ಸೀತೆಯ ಗೊಡವೆ ಎಷ್ಟು ಮಾತ್ರಕ್ಕೂ ಹೋಗಬೇಡ. ಅಹೋ ಕಾಂತ, ಆಕೆಯು ಮಹಾಪತಿರತೆ. ಅವಳ ಗೋಷ್ಠಿ ನಿನಗೆ ತಕ್ಕಬೇಕು ಕಾಂತ. ಮಹಾಮತಿವಂತ ಅಹೇ ಮತ್ಸಗಂಗಳೇ ಕಾಂತ. ಅಚ್ಯುತನಾದ ರಾಮೇಶ್ವರ ನಮ್ಮ ನಾಮ ಎಣ್ಣೆಂದು ಸಾರಿ ಎಣ್ಣೆ ಮುಂದೆ ಸರಬರೆ ಆ ಕುಟಿಲನಾದ ರಾಮಚಂದ್ರನನ್ನ ಕಡೆಗೆ ನಿಲ್ಲವನೆ. ಏ ಕುಲ್ಲಲೋಚನೆ ಎಲ್ಲ ಸಾರಥೆ ಈ ಭ್ರಷ್ಟನಾದ ಮಂಡೋದರಿಂದ ಆತನಿಗೆ ಬಿಡುವಂತ ನಾನು ಮತ್ತೊಂದು ಸಾರಿ ಪ್ರತಿನುಡಿಗಳನ್ನು ನುಡಿದರೆ ಇವಳ ತಂಗಳ ಒಂಬೆಡ್ದ ದೈವನದಿಟ್ಟ ರಾವಣಾತನ ಮುಂದೆ ಆತದಿಂದ ಬರುವ ಪ್ರಶ್ನೆಯನ್ನು ತಟ್ಟಲು ಕೊಟ್ಟ ಬಿಡು. ಬಂದವರು ತನ್ನ ಮಾತ ತಂಜೋರ ಬೇಡಿಯನ್ನು ಛರೆ ಈ ಸೃಷ್ಟಿಯಲ್ಲಿ ಎನ್ನಗೆ ಸರಿಯಾಗದಂತೆ ಬೇರೆಯನ್ನು ಉಳಿದುವಂತೆ ನಾನು ಸಾರದೆ ಅದಿಚ್ಛಿಸುತ್ತೆ. ಸೀತಾ ಲಕ್ಷ್ಮಣ ಬರ್ರಮ್ಮ ಲಕ್ಷ್ಮಣ. ಅದೇನು ಸುಂದರಿ ಅಂತೆ ಅಲ್ಲಿ ನೋಡು ಆ ಬರ್ರಮ್ಮ ಲಕ್ಷ್ಮಣ. ಆಗಿದೆ. ಅದರ ಕೊಡೆ ನಮಗೆ ಎದಕ್ಕೆ ಬೇಕು ಸುಂದರಿ ಅಂತೆ ಹೇಳುವುದಕ್ಕೆ ಏನೋ ಚೆನ್ನಾಗಿ ಆಡೋರಿ. ಅದೇನು ಮಣಿ? ಏನೋ ಚೆನ್ನಾಗಿ ಆಡ್ತಾನೆ. ಪ್ರಾಣೇಶ್ವರನಾದ ರಾಮಚಂದ್ರ, ಅಂತೆ ಆ ಮೃಗವನ್ನು ನೋಡಿದೆಯಾ ಕಾಂತ? ಇದು ಮಾಯಮ್ಮನ ಮೃಗವ ಸುಂದರಿ ಕಾಂತ, ಅಂತೆ ಈ ಕಾಡಿನಲ್ಲಿ ಎಷ್ಟೊಂದು ಸಂತೋಷದಿಂದ ಹರ್ಷದಿಂದ ಹಾಡುತ್ತಿರುವ ಸುಂದರವಾದ ಜಿಂಕೆಯನ್ನು ಕಂಡು ಎಲ್ಲಿಗೆ ಬಹಳ ಆಸೆ ಉಂಟಾಗಿರುವುದು. ರಮಣ ಸತ್ಗುಣ ಬರಣ. ಹೇ ಸೀತೆ ಸುಮಂಗಲಿ ಗೋಚರಿದೆ ಜನಕರ ಎನಿಸುತ್ತೆ. ನಮ್ಮ ಕುಟೀರ ಹತ್ತಿರಕ್ಕೆ ಬಂದು ನಟನಟಿಸಿ ಪುಟನೆಗುದು ಆ ನಾಡುವ ಮೃಗವನ್ನು ಹಿಡಿದುಕೊಂಡು ಬಂದು ನಿನ್ನ ಸಡಗರದಿಂದ ಹೇಳಿದೀಯಾ ಮಂದಹವನೇ? ಇದು ಬ್ರಹ್ಮನಿಂದ ಸೃಷ್ಟಿಸಿದ ಮೃಗವಾಗಿ ಎನ್ನ ಕಣ್ಣಿಗೆ ತೋಚಬಲ್ಲದೆ ಮೋಹನಂಗಿ. ಇಂದ್ರಜಾಲ ಮಹೇಂದ್ರ ಜಾಲದಿಂದ ರಾಕ್ಷಸರು ರೂಪವನ್ನು ಧರಿಸಿ ಮಾಯಾರೂಪವನ್ನು ಧರಿಸಿ ನಮ್ಮಲ್ಲಿ ಸಂಚರಿಸಿ ಮಾಯಾರೂಪ ಮಾಯಾಜಾಲದಿಂದ ತೋರಿಸುವುದು. ಹಾಗೆ ಈ ಮೃಗದ ಲಕ್ಷಣ ನಮಗೆ ಏನು ಬೇಕು ಸುಂದರಿ? ಈ ಅರಣ್ಯದಲ್ಲಿ ದುರ್ಮಾರ್ಗರಾದ ರಾಕ್ಷಸರ ಮಾಯವೆಂದು ಪರಿವಿದೆಂದ ನಿನಗೆ ಹೇಳಿದ ಕಾಲಕ್ಕೂ ತಿಳಿಯಲಿಲ್ಲ. ಕಾಂತೆ ಬಿಡುವಿಗೆ ಅದಕ್ಕೆ ಮೃಗದ ಚಿಂತೆ. ಕಾಂತೆ ನೀನೇನೇ ಹೇಳಿದ್ರು ನಿನ್ನ ಮಾತನ್ನು ಸರ್ವತ ನಂಬಲಾರೇನು. ಪ್ರಾಣೇಶ್ವರ, ಪ್ರಾಣೇಶ್ವರಿ ಆ ಜಿಂಕೆಯೊಡನೆ ಹೊತ್ತು ಕಳೆಯಲು ನನಗೆ ಬೇಕಾಗುತ್ತದೆ. ಕಾಂತ, ಕಾಂತೆ ನೀನು ಹೇಗಾದ್ರೂ ಮಾಡಿ ಆ ಜಿಂಕೆಯನ್ನು ತಂದು ಕೊಟ್ಟು ಎನ್ನ ಮನಸ್ಸನ್ನು ಸಂತೋಷಪಡಿಸರನ್ನ ಬುದ್ಧಿ ಸಂಪನ್ನ. ಹೇ ಸುಂದರಿ ಸುರಚಿತ ಕಬ್ಬು ಕಂದರಿ ಎನ್ನ ಮನೋಹರಿ. ಪ್ರಾಣೇಶ್ವರ, ಈ ಕೊಂಬಿನಿಯ ಸಂಭ್ರಮದಿಂದ ಬರುವ ಧಾರ್ಮಿಕ ರಾಮಾಯಣಕ್ಕೆ ಮನಗಟ್ಟು ಎನ್ನನ್ನು ತಾಯನಕ್ಕೆ ಕಷ್ಟಪಡಿಸುತ್ತೀ ನಾರಿಮಣಿ. ಈ ಕಾಲದಲ್ಲಿ ಹಣ್ಣು ಹಂಪಲನ್ನು ಸಮೇತ ನಿನ್ನಗೆ ಮೂರ್ಖತ್ವವು ಇಲ್ಲದೆ ಹೇಗೆ? ನಾನು ಹೇಳುವ ವಚನಗಳೆಲ್ಲ ನಿನ್ನ ಮನಸ್ಸಿಗೆ ತೆರೆದು ಹೋಗದಂತೆ ಮಾಡಿಕೊಂಡಿರುವೆ ಹೇಗೆ? ಕಾಂತೆ ಬಿಡುವಿಗೆ ಅದಕ್ಕೆ ಚಿಂತೆ.
ನೀನು ಆ ಜಿಂಕೆಯನ್ನು ತಂದು ಕೊಡಬೇಕಾಗುತ್ತದೆ ಎಂದು ಈ ರೀತಿ ಮಾತನಾಡಿದ್ರೆ ಅದೇನಕ್ಕೆ ಸುಂದರಿ ಕಾಂತ, ಕಾಂತೆ ನನಗೆ ಆ ಜಿಂಕೆಯು ಬೇಕೇ ಬೇಕು. ಅದು ಮಾಯಾಮೃಗ ಸುಂದರಿ, ಅದು ಮಾಯಮೃಗವಲ್ಲ, ಸುಂದರವಾದ ಜಿಂಕೆ. ನಿನಗೆ ಕೇಳ ಸುಂದರಿ ಪ್ರಾಣೇಶ್ವರ, ಪ್ರಾಣೇಶ್ವರಿ ಏನೇ ಹೇಳಿದ್ರು ನಿನ್ನ ಮಾತನ್ನು ನಾನು ಕೇಳಲಾರನು. ಆ ಜಿಂಕೆಯನ್ನು ತಂದು ಕೊಟ್ಟು ನನ್ನ ಮನಸ್ಸನ್ನು ಸಂತೋಷ ಪಡಿಸೋ ರಮಣ, ಸತ್ಗುಣವರಣ. ಆ ಹೇ ಎಲ್ಲಮ್ಮ ಸೀತಾ ನಿನಗೆ ಬರೆದಿರುವುದು ಆ ಮೃಗದ ಭೂತ. ಹೌದು ಕಾಂತ. ಈ ಘೋರರಣ್ಯದಲ್ಲಿ ದುರ್ಮಾರ್ಗರಾದ ರಾಕ್ಷಸರ ಮಾಯವೆಂದು ಪರಿ ಪರಿ ವಿಧದಿಂದ ನಿನಗೆ ಹೋದ ಕಾಲಕ್ಕೂ ತಿಳಿಯಲಿಲ್ಲ. ಮುಂದೆ ಏನು ನಡೆಯುವುದು ಪರಶಿವನೇ ಬಲ್ಲ. ಇಂಥ ಹುಚ್ಚು ಹಚ್ಚಿಕೊಂಡು ಸಾಯಂಬರ ಸತಿ ಇಡು ಎನ್ನ ಮಾತಿನ ಮೇಲೆ ಪ್ರೀತಿ ಇಲ್ಲವೇ ಇದೇನೋ ನಮ್ಮಿಗೆ ಬಂದದು ನೋಡು ಕೇಳುಗಳ ಪಾಪ್ಸೆ. ಕಾಂತೆ ನಿಮ್ಮ ಸತಿಯ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಆ ಜಿಂಕೆಯನ್ನು ತಂದು ಕೊಡು. ಕಂಡೆಯ ರಮಣ, ಸದ್ಗುಣವರಣ. ಆಹೋ ಅನ್ನ ಶಿರೋಮಣಿಯಾದ ತಮ್ಮ ಲಕ್ಷ್ಮಣ, ಶ್ರೀರಾಮಚಂದ್ರ, ಇನ್ನು ಮೇಲೆ ಈ ದಂಡಕಾರಣ್ಯದಲ್ಲಿ ಬಹು ಎಚ್ಚರದಿಂದ ಇರಬೇಕು. ಇಲ್ಲಿ ರಾಕ್ಷಸರು ಮೋಸ ಮಾಡಲು ಬಂದರೆ ಆ ಮೋಸಕ್ಕೂ ಸಿಲುಕದೆ ನೀನು ಸೀತೆಯನ್ನು ಕಾಪಾಡಬೇಕು. ಅಮ್ಮ, ನಾನು ಶೀಘ್ರವಾಗಿ ಹೋಗಿ ಆ ಜಿಂಕೆಯನ್ನು ಹಿಡಿದುಕೊಂಡು ಬರುತ್ತೇನೆ. ಲಕ್ಷ್ಮಣ ಹೋಗುವನೇ ಇಚ್ಚರ. ಅಗ್ರಜಾನಿಂದ ಇಚ್ಛಾಂತನಾಗಲೇ ಬರಿ ಬರಿ ಇಲ್ಲೇ ರವಿ ಸಾರಥಿ. ಈ ಮೃಗವು ಎನ್ನ ಕೈ ಸಿಗುವಂತೆ ಎನ್ನ ಹತ್ತಿರಕ್ಕೂ ಬರುತ್ತದೆ. ಹಿಡಿಯತ್ತೋದರೆ ಸಿಗದಂತೆ ಹಿಂದಕ್ಕೆ ಹಾರಿ ಹೋಗುತ್ತದೆ. ಪುನಃ ಪುನಃ ಎನ್ನ ಹತ್ತಿರಕ್ಕೂ ಬರ್ತದೆ ಮತ್ತು ದೂರವಾಗಿ ಹೋಗುತ್ತದೆ. ನಾನು ಪರ್ಣಶಾಲೆ ಬಿಟ್ಟು ಬಹು ದೂರವಾಗಿ ಬಂದಿರುವೆನು. ಹೌದಪ್ಪ. ಸಾರಥಿ, ಭೂಪತಿ, ಮಧ್ಯಾಹ್ನದ ಬಿಸಿಲು ತಪ್ಪದಿ ಭಯಾರಿ ತಾಪಗೊಂಡಿರುವೆನು. ಸಾರಥಿ, ಭೂಪತಿ, ದಟ್ಟವಾಗುವಂತೆ ಇದರ ಹೃದಯವನ್ನು ಭೇದಿಸಿ ಇದರ ಸುಂದರವಾದ ಚರ್ಮವನ್ನು ಸೀತೆಗೆ ಕೊಡುವೆನು. ಆದರೆ ಈ ಜಿಂಕೆಯು ಮಾತ್ರ ಜೀವಿಲ್ಲದಂತೆ ಆಗುವುದಲ್ಲ. ಆದರೆ ಮಿಂಚಿನ ಕಾರ್ಯಕ್ಕೆ ಚಿಂತಿಸದ ಬಳವೇನು. ಆಕೆಯನ್ನು ಹೇಗಾದರೂ ಸಮಾಧಾನ ಪಡಿಸುವನು. ಹೌದಪ್ಪ. ಸಾರಥಿ, ಭೂಪತಿ, ಸೀತಾ ಲಕ್ಷ್ಮಣ, ಅಯ್ಯೋ ಶಿವ ಶಿವ, ಇದೆ ಅಪ್ಪ ಬೈತದ. ಅಮ್ಮ ಜನನಿ, ನಿಮ್ಮ ಅಣ್ಣನಾದ ಶ್ರೀರಾಮಚಂದ್ರನಿಗೆ ಯಾವ ವಿಪತ್ತು ಸಂಭವಿಸುವುದೋ ಎಂದು ಬೈದುನ. ಅಮ್ಮ ಕೇಳುವುದು ಕೇಳು. ಯಾಕೆ ಹೇಳಮ್ಮಯ್ಯ? ಬಾರೋ ಮೈದೂನ ಆರಣ್ಯದಿ, ಬಾರೋ ಮೈದೂನ ಮೈದೂನ. ಘೋರ ಬಾರಾದಿ, ಘೋರ ಬಾರಾದಿ, ಹೊರಲೆಯುವ ಸರದಿ ಜಕ್ಷ, ಬಾರೋ ಮೈದೂನ ಮೈದೂನ. ಅಯ್ಯೋ ಮೈದೂನ, ಇದು ನನ್ನನ್ನು ಧ್ವನಿಯಲ್ಲದೆ ಬೇರೆ ಯಾವ ಧ್ವನಿಯಲ್ಲ ಕಥೆಯ ಮೈದೂನ. ಸೊಗಸಿನಿಂದಲೇ ಮೃಗವೋ ಮಾರಲು. ಮೈದೂನ, ನಾನು ಹೇಳುವ ಮಾತನ್ನು ಚೆನ್ನಾಗಿ ಕೇಳು ಲಕ್ಷ್ಮಣ. ಸೊಗಸಿನಿಂದಲೇ ಮೃಗವೋ ಮಾರಲು ಕಳುಹಿದೆನು ರಘುವೀರನ ಖಡ್ಗವಾಹನ ನಂತೆ ಧ್ವನಿಯು ಹೊಗೆ
ಅಯ್ಯೋ ಲಕ್ಷ್ಮಣ, ಮೈಥುನನಾದ ಲಕ್ಷ್ಮಣ, ಅಮ್ಮ ಜನನಿ ಜಿಂಕೆಯನ್ನು ತರುತ್ತೇನೆಂದು ಹೋದ ನನ್ನ ಪ್ರಾಣ ಕಾಂತನಿಗೆ ಯಾವ ಆಪತ್ತು ಸಂಭವಿಸಿದೆಯೋ ಏನು. ಆ ಲಕ್ಷ್ಮಣ, ಆ ಸೀತಾ ಎಂದು ನನ್ನ ಕಾಂತನು ಕೂಗಿದಂತಾಯಿತು. ನನ್ನ ಮನಸ್ಸು ತುಂಬಾ ಕಳವಳಗೊಳ್ಳುವುದು. ನೀನು ಹೋಗಿ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಬಾ ಲಕ್ಷ್ಮಣ, ಹೋಗು ನೀ ತಕ್ಷಣ. ರಘುಕುಲವರ್ಧಳಿಯಾದ ಸೀತೆ, ಸುಮಂಗಳ ಚರಿತೆ, ಜನಕರಾಯನ ಸುತೆ, ಸ್ತ್ರೀ ಜಗವರ್ತಂತಿಳಾಗಿ ಸರ್ವ ದುರಿತಂಗಳ ನಿಂಗೆ ಶ್ರೀರಾಮಚಂದ್ರನಿಗೆ ಧರ್ಮ ಪತ್ನಿಯಾಗ ಸತಕುಲ ಪ್ರಜಂಗಳ ರಾಕ್ಷಸರಿಗೆಲ್ಲ ಕಂದಲಗಳಿಸಿ ಸಂವೃತ್ತ ಎಂಬ ಚಲಾಕಿ ಬಿರದಂಗಳನ್ನು ತಪ್ಪುವ ಮಾತೆ ಪರಮ ಪತೀರ್ವತೆ. ಮೈಥುನ, ಸೂರ್ಯ ಕುಲವತ್ತಂತಿಯಾಗಿ ಸರ್ವ ಕಟಕಂಗಳ ನಿವಾರ ಸ್ವಲ್ಪಡುವ ಶಕ್ತಿಯೊಳಿನೋಳಿರಲಾಗೆ ಈ ದುರಿ ನಿಮಿತ್ತಗಳು ಕಂಡು ದೇಶ ಬುದ್ಧಿಯೋಳು ಮುಳುಗಾಡುವ ಇತರ ಮಾತಿನಲ್ಲಿ ಹೇ ಜನನಿ, ನೀನ್ ಯಾತಕ್ಕೆ ಹಂಬಲಿಸುವೆ? ಶ್ರೀರಾಮಚಂದ್ರನು ಅಂದರೆ ಈ ಜಗತ್ತಿನೊಳಗಿರುವ 66 ಕೋಟಿ ರಾಕ್ಷಸರಿಗೆಲ್ಲ ಕಂಟಳಗಾಣ ಎಂದು ನೆನೆಸಿ ಮಹಾಮಹಿಮದಿಗ ಇಂಥ ಯಜ್ಞೋಚಿತ ಕುಲ್ಲ ರಕ್ಕಸರ ಮಾಯಜಲವು ಎಂಬನ್ನು ಏನು ಮಾಡುವುದು? ಮಾತೆ ರಘುವೀರನು ಸ್ವಲ್ಪ ಕಾಲದಲ್ಲೇ ಬರುವನು. ನೀನು ಚಿಂತೆ ಮಾಡಬೇಡ, ರಘುವೀರನ ಕಾಂತೆ ಬಿಟ್ಟು ಬಿಡು ಎಂಬ ಅಗ್ರಜನ ಮೇಲೆ ಚಿಂತೆ. ಮೈಥುನನಾದ ಲಕ್ಷ್ಮಣ, ಅಮ್ಮ ಜನನಿ, ನೀನೇನೇ ಹೇಳಿದ್ರು ನನ್ನ ಮನಸ್ಸು ಸಮ್ಮತ ಪಡಲಾರದು. ಇದು ನಿಮ್ಮ ಅಣ್ಣನಾದ ರಾಮಚಂದ್ರನ ಧ್ವನಿಯಲ್ಲದೆ ಬೇರೆ ಯಾವ ಧ್ವನಿಯೂ ಅಲ್ಲ. ಅಯ್ಯೋ, ನನ್ನ ಕಾಂತನಿಗೆ ಎಂತಹ ವಿಪತ್ತು ಕಾದಿದೆಯೋ ಪಲ್ಲವದೇ. ಮೈಥುನ, ಅಮ್ಮಯ್ಯ, ನಿನ್ನ ಅಣ್ಣನನ್ನು ಕಾಣದೆ ಒಂದು ಅರಗಳಿಗೆ ಸಹ ನಾನು ಬಾಳಲಾರೆ. ನೀನು ಈಗಲೂ ಹೋಗಿ ನಿಮ್ಮ ಅಣ್ಣನಾದ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ ಲಕ್ಷ್ಮಣ, ಹೋಗು ನಿನ್ನ ತಕ್ಷಣ. ಅಹೋ ಮಾತೆ ರಘುಕುಲವರ್ಧಂತೆ, ನಮ್ಮ ಅಣ್ಣನ ಮೃಗವನ್ನು ತರುವುದಕ್ಕೆ ನನಗೆ ಹೇಳಿರುವುದೇನೆಂದರೆ ನಾನು ಬರೋವರೆಗೂ ನೀನಿಲ್ಲೇ ಕಾದುಕೊಂಡಿರಬೇಕೆಂದು ಹೇಳಿರುವನು. ಆತನ ಮಾತು ಮೀರಿ ನಡೆದರೆ ನಮಗೆ ಕೀಡು ಸಂಭವಿಸದು. ಜಾನಕಿ, ನೀನು ಕೀಚಿಂತಾದರೆ ಈ ವೇಳದಲ್ಲಿ ವ್ಯಾಸನ ಮಾಡದ ಶಾಂತದಿಂದ ನನ್ನ ಕಾಲವನ್ನು ಕಳೆಯಮ್ಮ ಜನನೇ, ತ್ರಿಲೋಕ ಭವನೇ. ಮೈಥುನನಾದ ಲಕ್ಷ್ಮಣ, ಅಮ್ಮ ಜನನೇ, ನಾನು ಎಷ್ಟು ಹೇಳಿದರೂ ನೀನು ಒಂದೇ ಹಠವನ್ನು ಸಾಧಿಸುತ್ತಿರುವೆ ಅಲ್ಲ. ಮೈಥುನ, ಅಮ್ಮ ಜನನೇ, ನಿಮ್ಮ ಅಣ್ಣನೆಂಬ ಅಂತಃಕಡೆ ನಿನಗೆ ಸ್ವಲ್ಪವಾದರೂ ಇಲ್ಲವೇ? ಲಕ್ಷ್ಮಣ, ಅಮ್ಮಯ್ಯ, ಅಯ್ಯೋ, ನನ್ನ ಕಾಂತನನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ರೆ ಇಲ್ಲದ ಮಾತುಗಳನ್ನು ಕೇಳುತ್ತಿರುವೆ ಅಲ್ಲ. ಲಕ್ಷ್ಮಣ, ಅಮ್ಮಯ್ಯ, ನನ್ನ ಕಾಂತನು ಹೋದ ಮೇಲೆ ನಿನಗೇನಾದರೂ ನನ್ನ ಮೇಲೆ ಮನಸ್ಸಿರುವುದೋ ಕೇಳಿ. ಅಯ್ಯೋ ಶಿವ, ಅದಕ್ಕಾಗಿ ನನ್ನ ಕಾಂತನನ್ನು ಕರೆದುಕೊಂಡು ಬರದೆ ನನ್ನನ್ನು ದುಃಖ ಕೇಡು ಮಾಡುತ್ತಿರುವೆ ಅಲ್ಲ. ಅಯ್ಯೋ, ಕಾಂತನ ನಗಲಿ ಬಾಳಲಾರನಪ್ಪ, ಬೈದುತ್ತದೆ. ಶಿವ ಶಿವ, ನಿಸ್ಕಾರಣೆಯಿಂದ ನಿರ್ಗಂತವಿಂದ ಸೀತೆಯು ಎನ್ನನ್ನು ಹೀನವಾಗಿ ಮಾಡಿಕೊಂಡ್ರವಲ್ಲ. ಆ ಕಟ ಜಾನಕಿ ಮನಸ್ಸಿನಲ್ಲಿ ಕಳವರ ಪಟ್ಟ ಮೇಲೆ ನಾನಿಲ್ಲಿರುವುದು ಚಿಂತವಲ್ಲ. ಅಯ್ಯೇ ಮಾತೆ, ಇದು ಭಾವಿಸಿದವನಿಗೆ ಗಸೆಯಾಗುವಂತೆ ಮಾತನಾಡಿದಳಲ್ಲ. ಆ ರಾಮಚಂದ್ರ, ಈ ಮುಂದೆ ಕೆರೆ ಹಿಂದೆ ಬಾವಿ ಅಂದಾಗ ಇಂದಿನ ದಿನ ನಿನ್ನ ಮಾತು ಮೀರಿ ನಡೆಯಬೇಕಾಯ್ತು. ಆಗಲಿ, ನಮ್ಮ ಪ್ರಾರಬ್ಧದಲ್ಲಿ ಇದ್ದಿದ್ದಾಗಲಿ. ಅಯ್ಯೋ, ಬ್ರಹ್ಮನ ಬರೆದ ಲಿಖಿತವನ್ನು ಅನುಭವಿಸಲೇಬೇಕು. ದಾರವೆತ್ತವೇನೊಂದು ಜಾನಕಿ, ನಿನ್ನ ಆಜ್ಞೆ ಪ್ರಕಾರವಾಗಿ ಹೋಗಿ ಶ್ರೀರಾಮಚಂದ್ರನ ಕಡೆ ತೀವ್ರದಿಂದ ಕರೆದುಕೊಂಡು ಬರುತ್ತೀನಿ. ಮಾತೆ, ಇಲ್ಲೇ ಕುಳಿತುಕೋ. ಓ ಮಾತೆ, ಇಲ್ಲೇ ಕುಳಿತುಕೋ. ಈ ಹೂವುಗಳನ್ನು ಚೆನ್ನಾಗಿ ನಿರೀಕ್ಷಿಸು. ಮಾತೆ, ಇಲ್ಲಿ ನರರಾಗಲಿ ಸುರರಾಗಲಿ ಯಾರಾದರೂ ಬಂದರೂ ಈ ಮಂಡಲವನ್ನು ಮಾತ್ರ ದಾಟಬೇಡ. ನಾನು ಹೇಳಿದ ಮಾತು ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಜ್ಞಾಪಕ ಇರಲಿ. ತಾಯಿ, ನಾನು ಹೋಗಿ ಬರ್ತೇನೆ. ವೇಳೆ ಬಂದು ಕಾಣಿಸು. ಮಾತೆ, ಅಗ್ರಜನನ್ನು ಕರೆದುಕೊಂಡು ಬರುತ್ತೀನಿ. ಜಾಗ್ರತೆ. ಜಾಗೃತ ಹೋಗಿ ನನ್ನ ಕಾಂತನನ್ನು ಕರೆದುಕೊಂಡು ಬಾರಪ್ಪ ಮೈಥುನಲ್ಲಿ. ಅಣ್ಣನ ಹುಡುಗೋದಕ್ಕೆ ಹೋಗಲು ನೀಡಿ
ರಾವಣ ರಾವಣ ಬರ್ಬೇಕಪ್ಪ. ಬರ್ಬೇಕಣ್ಣ, ಜಲ್ದಿ ಬರ್ಬೇಕಣ್ಣ. ಬರ್ರಿ. ಆ ಕುರ್ಚಿಗಳನ್ನ ತಗೊಂಬರಲ್ಲ ನಾಲ್ಕು. ಕೆ ಮಲ್ಲಿಕಾರ್ಜುನ ಅಮ್ಮಯ್ಯ, ಕಾಲ ಹಸಿದುಕೊಂಡು ಬಂದಿದ್ದೇನೆ, ನಿನಗೆ ಭಿಕ್ಷೆ ನೀಡಲು ತಾಯಿ. ಸ್ವಾಮಿ, ನೀವೇ ಸ್ವಲ್ಪ ಮುಂದಕ್ಕೆ ಬಂದು ಈ ಭಿಕ್ಷೆಯನ್ನು ಸ್ವೀಕರಿಸಿ. ತಾಯಿ, ಮುಂದಕ್ಕೆ ಬರೋದಕ್ಕೆ ನಿನಗೆ ಶಕ್ತಿ ಇಲ್ಲದ ಕಾರಣ ನೀನೇ ಬಂದು ನಿನಗೆ ಭಿಕ್ಷೆ ನೀಡು ತಾಯಿ. ಬಾ ತಾಯಿ, ಇತ್ತ ಬಾ. ಬನ್ನಿ ಸ್ವಾಮಿ. ಬಾ ತಾಯಿ, ಇತ್ತ ಬಾ. ಬಾ, ಇನ್ನೂ ಸ್ವಲ್ಪ ಇತ್ತ ಬಾ ತಾಯಿ. ಬಾ. ಮನ್ಮಥನ ಕಟಾರಿ ಅಂತ ಹೊಳೆಯುವ ಸೀತಾಮಣಿಯೇ, ನೀನು ಹೋಗಲೇ ಇಬ್ಬರ ಕಾಲಿನಲ್ಲಿ ಎನ್ನಂಧಾರನ್ನು ತಿಳಿದಿರುವೆ. ಭಕ್ತ ದಿಕ್ಪಾಲಕರ ಸಾಮ್ರಾಜ್ಯಕ್ಕೆ ಮಟ್ಟ ಸತ್ಯ ತ್ರಿಲೋಕ ಗಂಡಕ ರಾವಣಾಸುರನಾಗಿ ಈ ಲಂಕಾದ್ರಿ ಮಟ್ಟ ತಕ್ಷಣಂದರ ಸರಿ ಎನ್ನ ಭುಜಬಲ ಸರಿ ಸಮಾನ ಪರಕ್ಷಣಗಳ ಧಾರಕರ ಉಗರ್ನ ಕೊಟ್ಟು ಅಮರನಾಥ ಮೌರ್ಯಗಳು ತೆಗೆದುಕೊಳ್ಳದ ದೇವತರ ಮಂಡಲ ಗೋಡೆ ಆಯುವನ್ನು ಬಂಧಿಸಿ ದೇವತಾಂಗಿಣಿ ಏರಂಬ ಚಚರಂಬಾದಿ ರತ್ನಗಳನ್ನು ಎಲ್ಲ ವಸನ ಪ್ರಸ್ತುತವಾಗುತ್ತವೆ. ಸರಿ, ನಿನ್ನ ಗಂಡನಾದ ಶ್ರೀರಾಮನ ತನ್ನ ರಾಜ್ಯವನ್ನು ಹೊಗಲಾಡಿಸಿಕೊಂಡಾಡಿವೆ ಎಳಗ ಬಡರಸುಗಳು ಏನು ಸುಖ ಪಡಿವೆ. ಬಾಪುನೇ ತ್ರಿಲೋಕ ಗಂಡ ಜಗತ್ಗಂಡನಾದ ದಿಟ್ಟಾದ ದಿಟ್ಟ ರಾವಣಾಸುರನ ಹೆದ್ದರ ಸರೆ ಎಲ್ಲ ಬಾದೆ ಹಾಕಿಕೊಂಡು ಹೋಗಬೇಡ ನಾರಿ ಇಡೀ ಎನ್ನ ಮಂದಿರಕ್ಕೆ ದಾರಿ. ಎಲ್ಲೋ ದುರ್ಮಾರ್ಗನೆ, ಅಮ್ಮ ತಾಯಿ ಅಯ್ಯೋ ಎಂತಹ ಮೋಸವಾಯಿತು. ನನ್ನ ಮೈದುನನ್ನು ಎಷ್ಟು ಹೇಳಿದ್ರು ನಾನೇ ಹಠ ಮಾಡಿ ಮೈದುನನ್ನು ಕಳಿಸಿದೆ. ಈಗ ಈ ದುರ್ಮಾರ್ಗನು ಬಂದು ಪರಿಪರಿಂದ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ನಾನೀಗ ಹೇಗೆ ಮಾಡಲಮ್ಮ ತಾಯಿ ಎಂದರು. ತುಡಿಕಿನಿಂದ ರಾಮನ ಮಡಿದಲ್ಲಿ ಅಣ್ಣ ಮುಡಿ ಹಿಡಿದೊಳಗೈತೇನೆ. ಇದಕ್ಕೆ ಅಡ್ಡ ಬಂದವರನ್ನ ಅಡ್ಡದಲ್ಲಿ ಕಟ್ಟದಿಂದ ಜನದಾಚಿಯೇ, ನಿನ್ನ ಮೇಲೆ ಎನ್ನ ಮೋಹವೆಂಬ ಪಾಶವ ರೂಪವನ್ನು ಕಂಡು ಜಾಲಗಾರನ ಹಾಕಿರುವೆ, ಮೀನಿನ ಬಳೆಯಲ್ಲಿ ಸಿಲುಕಿ ಬಿತ್ತಿರುವೆ. ಕಾಮಿಣಿ, ಎನ್ನ ರುಜ್ಜಳ ಜಾತದೋಳ ಅಡಗಾತ ಕೋಪಾಗ್ನಿಯ ತಕ್ಕಿ ಶಾಂತವಾಗಿ ಕಾಮಕ್ರಾಂತಿಯಿಂದ ನಿನ್ನ ನನ್ನವನ್ನು ಸೋತಿರುವೆನು. ಎಲೆ ಲಲಿತಾಮಣಿ, ಅಯ್ಯೋ ಶಿವ ಶಿವ, ನಾನು ಹೇಗೆ ಮಾಡ. ನಿನ್ನ ಗಂಡನಾದ ಬಂಡರ ಆಸೆಯನ್ನು ಬಿಡು, ಎನ್ನೋಳಂತಃಕರಣವನ್ನು ಹಿಡು. ಸ್ವಚ್ಛತರ ನಿಶ್ಚಲದಿಂದಿರುವ ಮತ್ತೆ ಹೆಂಗಳೆ ಸ್ವಚ್ಛೆಯಿಂದ ನಿನ್ನನ್ನು ಎಳೆದೊಯ್ಯಬೇಕಂದ ಇಚ್ಛೆಯಿಂದ ಬಂದಿರುವನು. ಲಲಿತಾಮಣಿ, ಮಂಡಲಾಧಿಪರ ಗಂಡ ಮಾರ್ತಾಂಡ ಭುಜ ಬಲಾರ್ತಾಂಡ
ಗಂಡನನ್ನ ನಿನ್ನ ಗಂಡ ಬಂದು ಈಗ ಮಾಡಬಹುದೇನೆ? ತನ್ನ ಮಂಡದಲ್ಲಿ ಎನ್ನ ಕೂಡ ಒದಗಿ ಬಂದರೆ ಈ ಕಕ್ಕದಿಂದ ಅವನು ಸದಬೆಡದು ಲಂಕಾ ನಗರದ ಸಂಕೇತವನ್ನು ಬಹುದೊಳಗೆ ನಿನ್ನನ್ನು ತೆಗೆದುಕೊಂಡು ಹೋಗದಿದ್ದರೆ ಬಾಪುರೇ ಇಂದ್ರಾದ್ಯ ಮರರು ಗಂಡು ದಿಟ್ಟ ರಾವಣಾಸುರ ನಮ್ಮ ನಾಮ ಯಾತಕ್ಕೆ ಸೀತೆ ಸುಮ್ಮನೆ ಆಲೋಚಿಸಿ ನಿಂತೆ. ಅಯ್ಯೋ ಶಿವ ಶಿವ, ನನ್ನ ಕಾಂತನಾದ ಶ್ರೀರಾಮಚಂದ್ರನು ಎಷ್ಟೇ ಹೇಳಿದ್ರು ನಾನು ಹಠ ಮಾಡಿ ಕಳಿಸಿದೆ. ಇದು ಮಾಯ ಮೃಗವಿದು, ಅದಕ್ಕೆ ಆಸೆ ಪಡಬೇಡ ಎಂದು ಹೇಳಿದರೆ ಕೇಳಿದೆ. ನಾನು ನನ್ನ ಕಾಂತನನ್ನು ಕಳಿಸಿದೆ. ಇಂತಹ ಸಮಯದಲ್ಲಿ ನಾನೀಗ ಏನು ಮಾಡಲಿ? ಅವನ ಮೊರೆ ಹೋಗಲಿ. ಅಮ್ಮ ಸಭೆಯಲ್ಲಿ ಕುಳಿತಿರುವ ತಾಯಿಗಳೇ, ನೀವಾದ್ರೂ ಎನ್ನನ್ನು ಕಾಪಾಡಿದಮ್ಮ ತಾಯಂದಿರು. ಗುಡರಾಜಮುಖಿ ಎನ್ನನ್ನು ತರಬೇತಿಯನ್ನು ಸರಿಗಟ್ಟು ಬೇಡಿಕೊಂಡರೆ ಎನ್ನನ್ನು ಬೆಳವದಕ್ಕೆ ಬಂದಿಲ್ಲ. ನೀನು ನನ್ನ ತಂಗಿಯಲ್ಲ. ನನ್ನ ತಂಗಿಗೆ ಅವಮಾನವಾಯಿತೆಂದು ಬಂದಿರುವ ನಿನಗೆ ಭವನ ಒಲಿತಾಮಣೆ ಮಂಡಲಾತಿಪರ ಗಂಡ ಮಾರ್ಥಾಂಡ ಭುಜ ಬಲಾರ್ಥಾಂಡನಾದ ನನ್ನನ್ನ ಈ ಕೊಡಬಿ ಜಗದೇಕ ವೀರ ಲಂಕ ನಗರದ ಭಟ್ಟ ವರ್ತನೆಗೆ ಇದು ಅನುಕೂಲವಾದರೆ ಈ ಸರ್ವ ಸೌಭಾಗ್ಯಕ್ಕೆ ನೀನೇ ಅಧಿಕಾರಿ. ಸರ್ವ ಸಕಲ ಸಂಪತ್ತು ನಿನ್ನದೇ ಎಂದು ಹರಿ ಸಂಚಿತಾತ್ಮನು ಪೂರೈಸಿದರೆ ಸರಿ. ಇದೇ ಭಟ್ಟ ಕುಸಿದ ಬಾರೆ ನಿನ್ನ ಇಷ್ಟ ಬಂಧವಾಗಿ ನೀನು ಮಾತನಾಡಿದರೆ ನೆಟ್ಟ ಗಿಡದಲ್ಲಿ ನೋಡು. ಈ ಕಟ್ಟಡವಿಯಲ್ಲಿ ಕಾಲಮಂ ಕೈ ಬಿಟ್ಟು ಪಟ್ಟಣಲ್ಲ ಪಟ್ಟಣಂ ಸೇರ ಮಂಡನಾಮನ ಕಾಂತಿ ಬಿಡು ಹಾಯಿಡಿ ನಮ್ಮ ಕಾಂತೆ. ಅಣ್ಣಯ್ಯನಾದ ರಾವಣ ಭೂಪತಿ ಸುಂದರಿ ಪರ ಸ್ತ್ರೀಯರನ್ನು ಈ ರೀತಿಯಾಗಿ ಮಾತನಾಡಿಸುವುದು ನಿರತರವಲ್ಲ. ಯಾತಕ್ಕೆ ತರವಲ್ಲ ಅಣ್ಣಯ್ಯ, ಸುಂದರಿ ನನ್ನನ್ನು ನಿನ್ನ ಒಡ ಹುಟ್ಟಿದ ತಂಗಿಂದು ತಿಳಿದುಕೊಳ್ಳಬೇಕು ಅಗ್ರಜ. ಅದೆಷ್ಟು ಮಾತಿಗೆ ಸಾಧ್ಯವಲ್ಲ. ಶ್ರೀರಾಮಚಂದ್ರನ ಮಡದಿಯಾದ ಎನ್ನನ್ನು ನೀನು ಆಸೆ ಪಡುವುದು ತರವಲ್ಲ. ಅದಕ್ಕೆ ತರವಲ್ಲದು. ಕೇಳುವನು ಕೇಳು. ರಾಜೇಂದ್ರ, ಮೋಸದಿಂದ ಈ ರೀತಿ ವೇಷವನ್ನು ತೊಟ್ಟು ಬಂದು ನನ್ನನ್ನು ಪರಿಪುರದಿಂದ ಭಂಗಪಡಿಸುವುದು ನಿನಗೆ ತರವಲ್ಲ. ಸುಂದರಿ ಅಣ್ಣಯ್ಯ, ಗಂಡನಾದ ರಾಮನು ನಿನ್ನ ಮೈಯನಾದ ಲಕ್ಷ್ಮಣ ನಮ್ಮ ತಂಗಿಯನ್ನು ಮೋಸ ಮಾಡಲಿಲ್ಲ. ನಮ್ಮ ಅಳೆಯನಾದ ಜಾಂಬನನ್ನು ಶಿಲಚೇತನ ಮಾಡಲಿಲ್ಲ. ಅದು ಮೋಸವಲ್ಲ. ಹೀಗಾದರೆ ಮೋಸ ಪಾಪಚ್ಚ. ರಾಕ್ಷಸಗ್ರನಾದ ರಾವಣ ಭೂಪತಿ ಸೀತೆ ನನ್ನ ಮೈದಿನ ಬೇಕೆಂದಲೇ ಈ ರೀತಿ ಮಾಡಲಿಲ್ಲ. ಯಾದಕ್ಕೆ ಮಾಡಿದ್ರು? ತಿಳಿಯಲಾರ್ದ ಮಾಡಿದ ತಪ್ಪು. ಅದು ಯಾತಕ್ಕೆ ತಪ್ಪು ಅಲ್ಲ. ನಮ್ಮ ರಾಜ್ಯಕ್ಕೆ ಬಂದು ನಮ್ಮಡಿನಗಳ ಹಾಸ ಬೆಳೆದಿದೆ. ನನ್ನ ತಮ್ಮಂದಿರನ್ನ ಕೊಲ್ಲಿದ ಬಳಿಕ ಎಲ್ಲೋ ಮೂಡನೆ, ಎಲ್ಲೋ ದುರ್ಮಾರ್ಗನೆ. ಹಾಗಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಅಷ್ಟು ಮಾತಿಗೆ ಸಾಧ್ಯವಲ್ಲದು. ಎಲ್ಲೋ ಬಂಟ ರಾವಣನೇ, ನಾರಿ ನನ್ನ ಪತಿಯಾಗ ನನ್ನ ಮೈದನನ್ನು ಕಂಡರೆ ನಿನ್ನನ್ನು ಸರ್ವತ ಬಿಡಲಾರನು. ಏನು ಮಾತನಾಡಿದೆ? ಎಲ್ಲೋ ಮೂಡನೆ, ಸೀತೆ ಸುಮ್ಮನೆ ನನ್ನನ್ನು ತಡೆದು ನನ್ನ ಪತಿಗಳ ಕೈಯಿಂದ ಹೊರತಿಂದು ಸಾಯಬೇಡ ಭ್ರಷ್ಟ, ಪರಮ ಪಾಪಿಷ್ಟ. ಅರವಿಂದ ಮುಖಿಯಾದ ಸುಂದರಿ ಕಪ್ಪು ಕಂದರಿ ಶ್ರೇಷ್ಠತರ ಸಾಮರ್ಥ್ಯದಿಂದ ವಿಷ್ಣು ಬ್ರಹ್ಮಾದಿಗಳ ದೇವತೆಗಳು ಹಿಡಿದು ತಂದು ಎನ್ನಪುರದಲ್ಲಿ ಪ್ರಶಸ್ತವಾಗಿದ್ದರು. ಅದ್ಭುತ ಕುಲಕ್ಕೆ ಸಿಂಹರಾಜನ ತಪ್ಪ ವಿಕ್ರಮನ್ನು ಮುಂದೆ ನಿನ್ನದು ಬಿಡು. ಎನ್ನುಳ್ಳ ಅಂತಃಕರಣವನ್ನು ಹಿಡು. ಸ್ವಕೇಳ ಬಲ ಕೂಡ ಮೀಸೆಯನ್ನು ಕಂಡು ಇದ ಗುಂಡೆ ಬುಕ್ಗಳಿಂದ ಪಡ್ತಾ ನಿನ್ನ ಮಂಡನಾದ ಕಂಡರನ್ನು ಸುದ್ದಿಯನ್ನು ಹೇಳಬೇಡ ನಾರಿ. ಹಿಡಿ ಎಣ್ಣ ಮಂದಿರಕ್ಕೆ ದಾರಿ. ಕೇಳು, ಚೆನ್ನಾಗಿ ಹೇಳು.
ಪತಿಯರನ್ನು ಕಂಡು ಈ ರೀತಿ ಆಸೆ ಪಡುವುದು ನಿನಗೆ ತರವಲ್ಲ. ಅದಕ್ಕೆ ತರವಲ್ಲದು. ಕೆಲವು ದುರ್ಮಾರ್ಗನೆ, ಸುಂದರಿ ಸುಮ್ಮನೆ ಒಳ್ಳೆಯ ಮಾತಿಂದ ಬೇಡಿಕೊಳ್ಳುವನು ನನ್ನ ಗೋಷ್ಠಿಯನ್ನು ಬಿಟ್ಟು ಬಿಡು ಮೂರ್ಖ ಮಾಡಿದ್ರೆ ಅನ್ನೋ ತರ್ಕ. ನಮ್ಮ ರಾಜ್ಯದ ಕುಲಕ್ಕೆ ಶ್ರೀಹರಿ ಎಂಬ ವನ್ಯಾವ ಬಲವಂತ, ಅವನ್ಯಾವ ಘನವಂತ, ವಿದ್ಯುವಿಗೆಂಡ ಉತ್ಕೃಷ್ಟಿಯಿಂದ ಬೆಂಕಿಯಿಂದ ಸುಟ್ಟು ಬೋಳುವ ಕೃತ್ರಿಮ ಭೈರ. ಆ ವಿಷ್ಣುವಿಗೆ ಅವಮಾನವಾಯಿತಂದ ಅವನ ಮಗ ಬ್ರಹ್ಮಣ ಬಂದರೆ ಅವನೇ ಕೋಣೆ ಮುರಿದು ಸತ್ಯಲೋಕಕ್ಕೆ ತಳಾದು ಎಪ್ಪಿಸಿ ಬಿಡುವೆ. ಮಲಿಕಾಮಣಿ ವಿಷ್ಣು ಬ್ರಹ್ಮಣಿಗಳ ಮತ ಹಿಡಿದು ಶಂಕರ ಹಟ್ಟ ಬಂದರೆ ಶಂಕ ಇಲ್ಲದೆ ಬಣಂಗುಳ ಮೂಡಿ ಅವನ ಮಂಗುಗಳ ಕಳೆದು ಬಿಡವನು. ಇಂಥ ವಿಕ್ರಮಾನ್ವಿತರಿಗೆ ಧಾರ ಭಯವೇನು? ರಾಮನ ಸತಿ ಸಾಕು ನಿಲ್ಲದೆ ಇಲ್ಲದೆ ನಿನ್ನ ನೀತಿ, ಇನ್ನು ಮೇಲೆ ನಾನೇ ನಿನಗೆ ಕತೆ. ಕೆಲವು ಭಂಡ ರಾವಣನೇ, ಶ್ರೀ ಧರೆಯೊಳು ಮೆರೆತಿರುವ ರಾಮಲಿಂಗೇಶ್ವರನ ಸರ್ವತ ನಿನ್ನ ನಡತೆಯನ್ನು ಮೆಚ್ಚಲಾರನು. ಅದಕ್ಕೆ ಮೆಚ್ಚಲಾರನು. ಕೆಲವು ಪಾಪಾತ್ಮನೇ, ಅರೆ ಸುಮ್ಮನೆ ನನ್ನ ಗೋಷ್ಠಿಯನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಿದ್ರೆ ತರ್ಕ. ಏನೇ ಪುಲ್ಲಲೋಚನೆ, ರಾಮ ರಾಮ ಎಂಬುದನ್ನು ಬಿಡು, ಕಟ್ಟನೆಲ್ಲ ಒಟ್ಟನ ಬೇರು. ಆ ಚಕ್ರವರ ನಂದನನ ಇನ್ನು ಮೊದಲಾದ ಮಿಕ್ಕುಳಿದ ಹಠಮಂಡಲಂ ಸಂಕಾರ್ಯ ಕದಳಿಗಳನ್ನು ಚೀಳಿದಂತೆ ಚೇಳೆ ಹೆಚ್ಚು ಬೆಪ್ಪಲ ಮಾಡಿಬಿಡುವೆ. ತಾಮನೆ ಕೆಲವು ದುರ್ಮಾರ್ಗನೇ, ಅಂತ ಪರಾಕ್ರಮನ ಮುಂದೆ ನಿನ್ನ ಖಂಡರಾಮನ ಖಂಡರಾಮ ವೇಕ್ಷಿಸುತ್ತೆ ನಮ್ಗೆ ಹೇಳಬೇಡ. ನಿನ್ನ ಗಂಡ ರಾಮನ ಅಂಥ ವೀರನಾಗಿದ್ದರೆ ಒಂದು ಚಿಂಕೆ ಮರಿಯನ್ನು ಹಿಡಿದು ತರಬೇನೆಂದು ನಿನಗೆ ಹೇಳಿ ಬೋಧವನಲ್ಲ. ನಿನಗೆ ಎಷ್ಟು ಬೇಡವಾಯ್ತು ಇನ್ನೇ ಹತಕ್ಕೆ ಬರಲಿಲ್ಲ. ಕೆಲವು ಮೋಸಗಾರನೇ, ಅಂತ ವಿಕ್ರಮಾನ್ವಿತ ನಿನ್ನ ಗಂಡನಾದ ಬಂಡರಾಮ ವೇಕ್ಷಿಸುತ್ತೇನೆ ಎನ್ನ ಮುಂದೆ ಹೇಳಬೇಡ ನಾರಿ. ಇಡೀ ಎನ್ನ ಮುಂದೆ ಹಾರಿ ಕೆಲವು ಬಂಡ ರಾವಣ, ನನ್ನ ಪತಿಯ ತಿದ್ದಾಗ ಬಂದಿದ್ದರೆ ತಿಳಿಯುತ್ತಿತ್ತು ಈ ನಿನ್ನ ಪರಾಕ್ರಮದ ನಿನ್ನ ಪತಿ ಇರುವರಂತೆ ಬಂದಿರೋಣ. ನನ್ನ ಪತಿನ ಮೋಸದಿಂದ ಕಳಿಸಿ ನಾನೊಬ್ಬಳು ಇರುವುದನ್ನು ನೋಡಿ ಬಂದಿರುವೆಲ್ಲ, ನೀನಂತಹ ಪರಾಕ್ರಮಶಾಲಿಯು. ನಿನ್ನ ಪತಿ ಬಂಡರಾಮನ ಕರೆಸಲು ಕೆಲವು ಖಂಡನೆ, ಸೀತೆ ಕೆಲವು ದುರ್ಮಾರ್ಗನೆ, ಅರಿ ನ್ಯಾಯವೇನೋ ಅದ ಮಾಡಿಲಾಗೆ ನಿನ್ನಯ ನಡತೆ. ಮೋಸದಿಂದ ಬ್ರಾಹ್ಮಣರ ವೇಷವನ್ನು ತೊಟ್ಟು ಬಂದಿರಲಿಲ್ಲ, ಸ್ವಲ್ಪ ಹತ್ರ ನಾಚಿಕೆ ಆಗುವುದಿಲ್ಲವೇ? ಕೆಲವು ಪಾಪಿ ಸುಮ್ಮನೆ ನನ್ನನ್ನು ತಡೆದು ಗಂಡು ಗಲಿಯಾದ ನನ್ನ ಪತಿ ಶ್ರೀರಾಮಚಂದ್ರನ ಕೈಯಿಂದ ಪದೇ ತಿಂದು ಸಾಯಬೇಡ. ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಪಟ್ಟಣಕ್ಕೆ ಹೊರಟು ಹೋಗು ಮೂರ್ಖ ಮಾಲನ್ನು ತರ್ಕ. ಪೂಜಬಲ ಪರಾಕ್ರಮಗಳ ವೈರ ಬಳ ಸಿಂಹಕ್ಕೆ ಗಂಡ ಬೇರಿಂದ ನಂದು ದೌರ್ಭ ವಿಕ್ರಮಣ ಬಂದ. ಆ ಚಕ್ರವರ್ಣನ ಬಂದು ನಿನ್ನನ್ನು ಸೆರೆಬಡಿಸುದುಂಟೆ? ಈ ಮಾತು ನಿನ್ನ ನಂಬಬಹುದುಂಟೆ? ಬಿಡು ನೀನು ರಾಮನ ಸಂಡೆ. ನಾರೇ ಎಡ್ಡ ಬಲದ ಕೊಡೆ ಮೀಸೆಯಂ ಕಂಡೆ ಎದ ಗುಂಡೆ ಬುಕ್ಬುಗೆ ನಿಂತ ಪಡೆದ ಪರಾಕ್ರಮಣ ಮುಂದೆ ಸಾಟಿಯೇ ಕಂಡೆ ಎತ್ತಿಗೆ ಬೇಟಿಯೇ
ನಿಮ್ಮಂತ ರಕ್ಕಸರು ಉಪಟರು ಬಹಳವಿದೆ ಎಂದು ನನ್ನ ಕಾಂತನು ಹೇಳಿದರು. ಕೇಳಲಾರದೆ ಮೋಸ ಹೋದೆ. ಎಲ್ಲೋ ದುರ್ಮಾರ್ಗನೆ, ನಾರಿ ಒಂಟಿ ಹೆಣ್ಣನ್ನು ಕಂಡು ಈ ಪರಿಂದ ನೊಂದಿಸುವುದು ನಿನಗೆ ತರವಲ್ಲ. ಎಲ್ಲೋ ಬಂಧನೆ, ನಾರಿ ಎಲ್ಲೋ ಮೂರ್ಖನೆ, ಸೀತೆ ಬಾಯಿಗೆ ಬಂದ ಹಾಗೆ ಮಾತನಾಡೋದ್ರಿಂದ ಪರಿಣಾಮ ನೆಟ್ಟಗಾಗುವುದಿಲ್ಲ. ಸುಮ್ಮನೆ ನನ್ನ ತಂದೆಯನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡುವಲ್ಲೇ ತರ್ಕ. ಏನೇ ಹೆಣ್ಣಳೆ ತುಂಗಬಲ ತುಂಗ ಸುರಪು ಚಂಡರು ತನ್ನ ರಾಜನಂದ ಗಂಬರಿಸುವ ರಾವಣಾಸುರನೇ ಸುಸಾರ್ಥ ಕರೆದ ಕಾಲಕ್ಕೂ ನಿನ್ನ ಕಟ್ಟವನ್ನು ಮೆಡಬಲಲ್ಲ. ಪಟ್ಟಣ ಮಪ್ಪನ ಬೇದನೆ ಹೊದಿ ಮಿಡ್ತೇ ಇಲ್ಲ. ಭೈರೈಲ ಸಾರಥ ಕುಡಿ ಕುಡಿದು ಪಡಬೆಯನ್ನು ನಡಗಿಸ ಸೀದಾಗಿಟ್ಟು ಸಹಿತ ಮತದ
ಮಕ್ಕಳುಗಳಿಗೆ ಹಾಕಿಕೊಂಡು ಬಳ್ಳಾರಿ ಜನತೆಗೆ ನಾನು ಹೋದರೆ ಒಳ್ಳೆ ಮಾಡುವ ಮುದುಕಿ ಹುಡುಗ ಎಲ್ಲಿ ಹೋಗಿ ಎಂದು ಕೇಳಿದಳು. ಬತ್ತು ಮಾಡಿ ಮುದುಕಿ ನಾನು ಹೆಂಡಿ ಹೋಗುವ ದಾರಿಣಿ ಎಂದು ನಾನು ಕೇಳಿದಳು. ಹುಡುಗ ನನ್ನ ಮಳೆಗೆ ಒಂದು ಗಲ್ಲ ಕಟ್ಟಿ ಗುಲ್ಲು ಮಾಡುವಲ್ಲಮ್ಮ ಎಂದು ಹೇಳುತ್ತೇನೆ. ಅದಕ್ಕೆ ನಾನು ಭಯಬಿದ್ದು ಹೋರಾಡಿ ಬಂದು ನಿಮ್ಮನ್ನು ಮಾತನಾಡಿಸುವ ಬಟ್ಟ ದಾರಿ ಎಂದು ಹೇಳುತ್ತಾರೆ. ದೇವ ಸಾರಥಿ ನಾವು ದಾರಂದರೆ ಕಂಡು ಕಲಿಯದ ಗಂಟ ಚಂಡಪ್ಪ ಚಂಡರಿ ಮೃದುರ ಕಂಡ ಗಂಡ ಬೇರೆ ಕಂಡ ಗಂಡ ರಂಗಣ್ಣ ಕುಟಿ ಕುರ್ಚಿ ಕಪ್ಪರ ಪದ್ಧತಿ ಕಂಡ ನಗಿದ ಪ್ರಾಂತಿಕೊಂಡು ಅನಂತ ತಡವು ಶತ್ರುಗಳ ಮಂಡ ಎಂಬಂತೆ ಕೈಗೊಂಡು ಕೊಲೆ ಬಿಟ್ಟರೆ ಆಡಾಗಿ ಬೆಳ್ಳರ್ಪದ ಬೆಟ್ಟ ಸೇರಿದವು. ಸಾರಥಿ ಶ್ರೇಷ್ಠರು ನಾವೆಂದು ಉಚ್ಚರಿತ ಬರ್ಬೇಕಲ್ಲ ಆ ಕುಲದವರನ್ನು ಅವರ ಬಿಟ್ಟತನ ಒಟ್ಟು ಮಾಡ್ತಿರು ಬಿಡುವೆ. ಅವತ್ರೇಕೆ ಮೊನ್ನೆ ತೋರಿ ಮುಮ್ಮರಿದ ಬಂದ ವೈರಿಗ ಕತ್ತಿರ ಚಂದದಿಂದ ಪರಿಪಾಲಿಸುವ ಸುಗ್ರೀವ ಮಹಾರಾಜರಂದೇಳಿ ಬೇರೆ ಸಾರದೆ ಸುಗ್ರೀವರಾಜರು ತಾವಾದ ಇಂದು ಸುಂದರವಾದ ಸಮಾಂತರಕ್ಕೆ ಬಂದ ಕಾರಣವನ್ನು ಕೇಳಿದರು. ದೇವ ದೃಢ ಪ್ರಭಾವ ಸಾರಥಿ ಈ ಸಭಾಪತ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಎನ್ನ ಭುಜ ಬಲದಂದಪ್ಪ ವೀರಾಂಜನೇಯನೇ ನಮ್ಮ ರಾಜ್ಯದ ಸಂಪಾದನೆಗೋಸ್ಕರ ಬರೋಣವಾಯ್ತು ತರದೆ ಸಾರಥಿ ಉಗ್ರತನದಿಂದ ಮೆರವಣಿಗೆ ಸಚಿವನ ದೀರ್ಘವಾಗಿ ತಮ್ಮನ್ನು ದಾರಿಯಲ್ಲಿ ಕೇಳಿದವರಿಗೆ ಭಾಗ್ಯದ ಸಿರಿಯೇ ಅಂಬುದಿಗೆ ಚಂದ್ರೋದ್ಭವನಂತೆ ವಿಜೃಂಭಣ ಅತಿಶಯ ವಿಕ್ರಣ ತಾವು ತಾವೆಂದು ಕೇಳುವ ದೇವ ನಾಮದ ಅಂದರೆ ಬ್ರಹ್ಮನ ಹೆಂಡತಿ ಸರಸ್ವತಿ, ಶಿವನ ಹೆಂಡತಿ ಪಾರ್ವತಿ, ಸತ್ಯ ಹರಿಚಂದ್ರನ ಹೆಂಡತಿ ಚಂದ್ರವತಿ, ಪಂಚ ಪಾಂಡವರ ಹೆಂಡತಿ ದ್ರೌಪದಿ, ನನ್ನ ಹೆಂಡತಿ ಮಂಕುಮತಿ, ನಾನು ಒಂದು ಮಗನ ಸಾಲದಿಂದ ಬರುತ್ತಾರೆ ದೇವ ಕೇಳಿ ಕೀಳಿಲೆಲ್ಲ ಗಜ್ಜೆರ ನಡು ಕಟ್ಟಿನ ಗಂಟಾದಾಗದಿಂದ ಹೋಗಿ ಮುದ್ದು ಮತ್ತು ತಪ್ಪಲು ಹಾಕಿದರೆ ಬಿಕ್ಕ ತಕ್ಕವನ್ನು ಒಂದು ಗಂಟೆ ಕರೆತೃತ ಕರ್ಕಕ್ಕೆ ಚಾಲು ಮಾಡಿ ಎಲ್ಲ ಸಾರಥಿ ದಕ್ಕನ ಹೇಳುವ ದಲ್ಲುರಿಯ ಗೋಪಾರ ಬಸದ ಕುಡಿ ಬೀಸಿಯ ಕಾರ್ಕತ್ತಲಿಗೆ ಬ್ರಹ್ಮಾಂಡ ಮಂಡಲವು ದಿಗಂತ
ಯತ್ಯ ಶವನವರತ್ತ ಸಕಟ ಕಿರೀಟ ಅಲಂಕೃತನಾಗಿ ಶ್ರೀಮನ್ನಾರಾಯಣನಿಗೆ ಶಕ್ತಿಯುಕ್ತಿ ಭಕ್ತನಾಗಿ ಮೆರೆಯುವ ಪ್ರಚಂಡತರ ವಾಯಿಸುತನಾದ ತೀರ ಆಂಜನೇಯನೆಂದು ಜಯತುಂಜನ ತೊಲೆಯನ್ನು ಮಾಡಿಸುವಂತ ಸಾರಥಿ ಧೀರ ಆಂಜನೇಯನು ನೀನಾದರೆ ಎಂದು ಸುಂದರವಾದ ಸಮಸ್ಥಾನಕ್ಕೆ ಬಂದ ಚಂದವೆಂದು ಕೇಳಿದ ದೇವ ದಿವ್ಯ ಪ್ರಭಾವ. ಹಳಿರೇರ ಸಾರಥಿ ಈ ಸಭಾ ಮಂಡಕ್ಕೆ ಬಂದ ಕಾರಣವೇನೆಂದರೆ ಪ್ರೋಕ್ತರಣೀಧರ ವಿಕ್ರೋಧಕ ಸುಗ್ರೀವ ರಾಜನ ಅಜ್ಞಾನ ಸಾರವಾಗಿ ಬೇರೆ ಒಕ್ಕರಿಸುತ್ತ ಬರೋಣ ಸಾರಥಿ ನಮ್ಮ ರಾಜನನ್ನು ಸುಗ್ರೀವ ಮಹಾರಾಜನೇ ಪ್ರಕಾಶ ಮಾನವನಾಗಿ ಕಾಲಲ್ಲಿ ವಿದ್ರುವ ಪುತ್ಥಳಿ ಯಾರು ಮಂದಿಯನ್ನು ಕರೆಕ ಕೊಡುವಂದ್ರೆ ಸರ್ವ ಕಾರ್ಯಕ್ಕಿದೆ. ಸುಗ್ರೀವ ರಾಜ ನಿನ್ನಿಷ್ಟನ್ನಂತ ಹಗಲೇ ಜೈ ಶ್ರೀರಾಮಚಂದ್ರ. ಪ್ರತಾಪ ಉನ್ನತಿ ಅಪ್ರತಿಮ ವಿಕ್ರಮದ ರಾಮ್ ಯತ್ಫಲಯಾನ ಮಾಡಿದ ಬಲಶಾಲಿಗೆ ಒಡೆಯನಾದ ಸುಗ್ರೀವ ರಾಜನೇ ಕಾರ್ಮೇಘದ ತಳಕ್ಕೆ ಹೂವ ಕೋಲ್ಮೆಚ್ಚಿನಂತೆ ಒಳೆಯುವ ಪುತ್ತಳಿ ಹಾರಮಂ ತಂದಿರುವುದು ಹಿಡಿ ಹಿಡಿ ರಾಜ ಇದು ಏನು ಆಶ್ಚರ್ಯಕರ. ಏನು ರಾಜ ಅವರತ್ತ ಖಚಿತವಾದ ಈ ವಜ್ರ ಕಂಠಿಯು ತಾವ ರಾಜನಾಗಿರ್ಬೋದು. ಯಾವ ರಾಜರು ಆಗಿರ್ಬೋದು ರಾಜ? ಹಬ್ಬ ದೇವಲೋಕದಲ್ಲಿರುವ ದೇವ ಕನ್ಯಕರಾದ ಕಂಠಾವರಾಗಿರ್ಬೋದ ಅಥವಾ ತ್ರಿಲೋಕಾಧಿಪತಿಗಳಾದ ಹರಿಹರಿ ಬ್ರಹ್ಮಾದಿಗಳ ಪತ್ನಿಯರಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವರ ಆಕಾಶ ಮಾರ್ಗವಾಗಿ ಬಂದ ಸಮಯದವರು ಅವರ ಕೊರಳಿನಲ್ಲಿರುವ ಮುತ್ತಿನ ಹಾರವೇನಾದರೂ ಜರುಗಿದಿರುತ್ತದೆ. ಮಂತ್ರಿ ರಾಜ ಇದು ಯಾರದೇ ಆಗಿರಲಿ, ಇದನ್ನು ತೆಗೆದುಕೊಂಡು ಈ ಪೆಟ್ಟಿಯಲ್ಲಿ ಭದ್ರತರವಾಗಿದ ಮಂತ್ರಿ ಸರ್ವ ಕಾರ್ಯಕ್ಕಿದೆ ಮಂತ್ರಿ. ಸುಗ್ರೀವ ರಾಜ ನಿನ್ನಿಷ್ಟಂತೆ ಹೋಗಿ ಆ ಪೆಟ್ಟಿಯಲ್ಲಿ ಭದ್ರತವಾಗಿ ಇರಬಾರ್ದು ಇರಬೇಕು ರಾಜ. ರಾಮ ಲಕ್ಷ್ಮಣ